ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಈ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಗ್ನದಾರಿದ್ರ್ಯಾಯ ನಮಃ. ದಾರಿದ್ರ್ಯವನ್ನು ಪರಿಹಾರ ಮಾಡತಕ್ಕಂತಹವರು ಈ ರಾಯರು ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ಕಾಲದಲ್ಲಿ ನಾವು ಗಮನಿಸಬೇಕು ಅಂತ ಹೇಳುತ್ತೆ. ಹೆಂಡತಿಯನ್ನ ಯಾವಾಗ ನಾವು ಗಮನಿಸಬೇಕು ಅಂದರೆ, ಒಂದೋ ಗಂಡನ ಅನಾರೋಗ್ಯದಲ್ಲಿ ಅಥವಾ ಗಂಡನ ಬಡತನದಲ್ಲಿ. ಇವತ್ತಿನ ದಿನ ಸಂಪತ್ತಿದ್ದಾಗ ಸಮಾಜನ ಮೊಟ್ಟಿಗಿರುತ್ತೆ ಅನ್ನೋದು ದೊಡ್ಡ ಸಂಗತಿಯೇ ಅಲ್ಲ. ಸಹಜವಾಗಿ ಸರ್ವೇ ಗುಣಾ ಕಾಂಚನಮಾಶ್ರಯಂತಿ ಅನ್ನೋ ಮಾತಿನಂತೆ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ಹಣದ ಬೆನ್ನೇರಿ ಹೋಗ್ತಕ್ಕಂಥವರೇ ಆಗಿದ್ದಾರೆ. ಆದ್ದರಿಂದ ಹಣ ಇರೋ ವ್ಯಕ್ತಿ ಹತ್ರ ಇವತ್ತಿನ ದಿನ ಸಮಾಜ ಇರತಕ್ಕಂತಹದ್ದು ಅದು ದೊಡ್ಡ ಸಂಗತಿಯೇ ಅಲ್ಲ. ಆದರೆ ಯಾವ ವ್ಯಕ್ತಿಯ ಹತ್ತಿರ ಭೌತಿಕವಾದ ಸಂಪತ್ತಿಲ್ಲವೋ ಸಹಜವಾಗಿ ಅವನಿಗೆ ಒಂದು ಕೊರಗಿರುತ್ತೆ. ನಾನ್ಯಾಕೆ ಈ ಸಮಾಜದಂತೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸದೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬರೂ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅನ್ನೋ ಮಾತಿನಂತೆ ಅನಾಯಾಸವಾಗಿ ನಮಗೆ ಮರಣ ಪ್ರಾಪ್ತಿ ಆಗಬೇಕು. ದೈನ್ಯ ಇಲ್ಲದೇನೆ, ಅರ್ಥಾತ್ ಇನ್ನೊಬ್ಬರ ಮುಂದೆ ಕೈ ಬೇಡದೇ ಇರುವಂತೆ ನಾವು ಜೀವನವನ್ನು ನಡೆಸಿದ್ವಿ ಅಂತಾದರೆ ನಿಶ್ಚಯವಾಗಿಯೂ ಕೂಡ ನಮ್ಮದೊಂದು ಆದರ್ಶವಾದ ಜೀವನ ಆಗುತ್ತೆ. ರಾಘವೇಂದ್ರ ತೀರ್ಥರು ಯಾಕೆ ದಾರಿದ್ರ್ಯವನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿದರೆ, ಅವರೇ ತಮ್ಮ ಪೂರ್ವಾಶ್ರಮದಲ್ಲಿ ಅದೆಂಥ ದಾರಿದ್ರ್ಯವನ್ನು ಅನುಭವಿಸಿದರು. ಪ್ರಾಯ ಪ್ರಪಂಚದಲ್ಲಿ ಏನೇ ವರ್ಣನೆಯನ್ನು ಮಾಡಲಿಕ್ಕೆ ಬಂದರೂ ಕೂಡ ಅದಕ್ಕೊಂದು ದೃಷ್ಟಾಂತವನ್ನು ಕೊಡಬಹುದು. ರಾಮನಿಗೆ ರಾಮನನ್ನೇ ದೃಷ್ಟಾಂತವನ್ನು ಕೊಡಬಹುದು. ರಾಮರಾವಣರ ಯುದ್ಧ ಹೇಗಿತ್ತು ಅಂದರೆ ರಾಮ ರಾವಣರಂತೆ ಇತ್ತು ಅಂತ ವರ್ಣನೆಯನ್ನು ಮಾಡಬಹುದು. ಆದರೆ ಕಲಿಯುಗದಲ್ಲಿ ಅವತರಿಸಿದ ಈ ವೆಂಕಟನಾಥರಿಗೆ, ಅರ್ಥಾತ್ ರಾಘವೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಅನುಭವಿಸಿದ ದಾರಿದ್ರ್ಯ ಏನಿದೆ, ಈ ದಾರಿದ್ರ್ಯಕ್ಕೆ ಈ ಪ್ರಪಂಚದಲ್ಲಿ ದೃಷ್ಟಾಂತವನ್ನೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿಚಿತ್ರವಾದ ದಾರಿದ್ರ್ಯವನ್ನ ಅವರು ತಮ್ಮ ಪೂರ್ವಾಶ್ರಮದ ಜೀವನದಲ್ಲಿ ಅನುಭವಿಸಿದ್ರು. ಹಚ್ಕೊಳ್ಳಿಕ್ಕೆ, ತಲೆಗೆ ಹಚ್ಕೊಳ್ಳಿಕ್ಕೆ ಎಣ್ಣೆ ಇರ್ತಿರ್ಲಿಲ್ಲ, ಊಟ ಮಾಡಲಿಕ್ಕೆ ದವಸ ಧಾನ್ಯಗಳಿರ್ತಾ ಇರಲಿಲ್ಲ, ಸರಿಯಾಗಿ ಮೈ ಮೇಲೆ ಮಾನ ಮರ್ಯಾದೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆಗಳ ಇರ್ತಾ ಇರಲಿಲ್ಲ. ಇಂಥ ಕಡು ದಾರಿದ್ರ್ಯವನ್ನ ಅನುಭವಿಸ್ತಾ ಇದ್ರೂ ಕೂಡ ಆ ತಮ್ಮ ಪೂರ್ವಾಶ್ರಮದಲ್ಲಿ ಅಸಂಚಯನ ವ್ರತವನ್ನು ಮಾಡಿ ಆದರ್ಶಮಯವಾದ ಬದುಕನ್ನ ನಡೆಸಿದಂಥ ಮಹನೀಯರು ಅದರ ರಾಘವೇಂದ್ರ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ. ವೆಂಕಟನಾಥರು ಅಂತ ಹೇಳಿದರೆ ಅದಿಂಥ ದೊಡ್ಡ ವ್ಯಕ್ತಿತ್ವ. ಇನ್ನೊಬ್ಬರ ಮುಂದೆ ಯಾವತ್ತೂ ಕೂಡ ಅಷ್ಟು ದಾರಿದ್ರ್ಯ ಇದ್ರೂ ಕೂಡ ಕೈ ಚಾಚಲಿಕ್ಕೆ ಹೋಗ್ಲಿಲ್ಲ ಅಂತ ರಾಯರು. ಎಷ್ಟೋ ಸಂದರ್ಭದಲ್ಲಿ ಒಂದು ದಿನ ಅಂಗಾರಕ್ಷತೆಯನ್ನು ಹಚ್ಚಿಕೊಳ್ಳದೆ ಪಾಠ ಮಾಡ್ತಾ ಇದ್ದಾಗ ಗುರುಗಳು ಉಪವಾಸ ಇದ್ದಾರೆ ಅಂತ ಹೇಳಿ ಶಿಷ್ಯರು ದವಸ ಧಾನ್ಯಗಳನ್ನು ತಂದು ಕೊಟ್ಟರೆ ಮರುದಿನದಿಂದ ಸೀನೆ ಚೇಂಜ್ ಆಯಿತು. ಅವ್ರು ಬರೋದಕ್ಕಿಂತ ಮುಂಚೆನೆ ಅಂಗಾರಕ್ಷತೆಯನ್ನು ಹಚ್ಕೊಂಡು ಸುಖವಾಗಿ ಕೂಡ್ತಾ ಇದ್ರು. ನಮಗೆಲ್ಲ ಉಪವಾಸ 15 ದಿನಕ್ಕೆ ಏಕಾದಶಿ ತಿಥಿಯೆಂದು ಒಂದಾದರೆ, ರಾಯರಿಗೆ ಪಕ್ಷದಲ್ಲಿ ಒಂದು ಬಾರಿ ವಿಷ್ಣು ಪಂಚಕ ವ್ರತದ ಉಪವಾಸವನ್ನು ಮಾಡ್ತಾ ಇದ್ರು. 5 ಉಪವಾಸಗಳನ್ನು ಮಿನಿಮಮ್ 4 ಪಕ್ಷಕ್ಕೆ ಮಾಡ್ತಾ ಇದ್ರು. ತಿಂಗಳಿಗೆ 10 ಉಪವಾಸಗಳನ್ನು ಅನುಷ್ಠಾನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದೆಂಥ ದಾರಿದ್ರ್ಯ ಇತ್ತು. ಇಷ್ಟು ದಾರಿದ್ರ್ಯ ಇದ್ದರೂ ಕೂಡ ಒಬ್ಬರ ಹತ್ರ ಆದರೂ ಕೂಡ ಅವ್ರ ಕೈಯನ್ನು ಚಾಚಿದ್ರ ಆ ಮಾತು ಯಾವತ್ತೂ ಕೂಡ ಎಲ್ಲೂ ಕೂಡ ನಾವು ಕೇಳೋದೇ ಇಲ್ಲ. ಹಾಗಾಗಿ ಅವರಿಗೆ ದಾರಿದ್ರ್ಯ ಅಂದರೆ ಏನು ಅಂತ ಗೊತ್ತಿತ್ತು, ಬಡತನ ಅಂದರೆ ಏನು ಅಂತ ಗೊತ್ತಿತ್ತು. ಆ ಬಡತನದಲ್ಲಿ, ಆ ದಾರಿದ್ರ್ಯದಲ್ಲಿ ಇರುವಾಗ
ಸಮಾಜ ಅವರನ್ನು ಯಾವ ರೀತಿಯಾಗಿ ನೋಡುತ್ತೆ ಅನ್ನುವ ಸ್ಪಷ್ಟ ಪರಿಕಲ್ಪನೆ ಇರೋ ಕಾರಣಕ್ಕೋಸ್ಕರ ಸನ್ಯಾಸಿಗಳಾದ ಮೇಲೆ ಯಾರ್ಯಾರು ಬಡವರು, ಬಗ್ಗರು, ದೀನರು, ದಲಿತರು ಅಥವಾ ಅನೇಕ ರೀತಿಯಾಗಿ ದುಃಖವನ್ನು ಅನುಭವಿಸ್ತಕ್ಕಂಥವರು ಅಂತ ಇದ್ದಾರೋ ಅವರಿಗೆ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾದ ಒಂದು ಸಹಾಯವನ್ನ ಮಾಡ್ತಕ್ಕಂಥ ಪ್ರವೃತ್ತಿ ಆ ರಾಘವೇಂದ್ರ ತೀರ್ಥರಲ್ಲಿ ಇತ್ತು ಅನ್ನೋದನ್ನು ನಾವು ಕಾಣಬೇಕು. ರಾಯರು ತಮ್ಮ ಜೀವಿತಾವಧಿಯಲ್ಲಿ ಕೈಯಲ್ಲಿರೋ ಒಂದು ಮೃತ್ತಿಗೆಯನ್ನ ಕೊಡೋದರ ಮೂಲಕವೇ ದಾರಿದ್ರ್ಯದಿಂದ ಕೂಡಿದವನ ಶಿಷ್ಯನಿಗೆ ಬರೀ ಕನ್ಯೆಯನ್ನು ಮಾತ್ರ ಕೊಡಿಸೋದಲ್ಲದೆ ಅನೇಕ ರೀತಿಯಾದ ಐಹಿಕ ಸಂಪತ್ತನ್ನು ಕೂಡ ಕೊಡಿಸಿದ್ರು ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ. ರಾಯರು ತಮ್ಮ ಜೀವಿತಾವಧಿಯಲ್ಲಿದ್ದಾಗಿ ಅನೇಕ ರೀತಿಯಾದ ಈ ಕಥೆಗಳನ್ನು ನಾವು ಕೇಳಿದರೂ ಕೂಡ ಅವರು ವೃಂದಾವನಸ್ಥರಾದ ಮೇಲೂ ಕೂಡ 350 ವರ್ಷಗಳ ಕಳೆದರೂ ಕೂಡ ಇವತ್ತಿಗೂ ಕೂಡ ಒಬ್ಬ ದರಿದ್ರ, ಒಬ್ಬ ಬಡವ ತಾನು ಭಕ್ತಿಯಿಂದ ರಾಘವೇಂದ್ರ ತೀರ್ಥರ ಬೃಂದಾವನದ ಸೇವೆಯನ್ನ ಮಾಡಿದ ಅಂತ ಹೇಳಿದ್ರೆ ಅವನ ದಾರಿದ್ರ್ಯವನ್ನು ಪರಿಹಾರ ಮಾಡೋದು ಎಷ್ಟೋ ಕಥೆಗಳನ್ನು ಇವತ್ತಿಗೂ ಕೂಡ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾರೋ ಒಬ್ಬ ದರಿದ್ರ ಹೋಗಿ ರಾಯರ ಸೇವೆಯನ್ನ ಮಾಡಿ ಇವತ್ತಿನ ದಿನ 100 ಕೋಟಿಗಳು ಒಡೆಯನಾಗಿದ್ದಾನೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯನಾ? ಈ ರಾಯರು ಅಂದ್ರೆ ಸಾಕು ಅದೊಂದು ಎಲ್ಲ ರೀತಿಯಾದ ಸಂಪತ್ತಿನ ಪ್ರತಿನಿಧಿ ಅದು ರಾಘವೇಂದ್ರ ತೀರ್ಥರು. ಆಧ್ಯಾತ್ಮಿಕ ಸಂಪತ್ತಿನ ಪ್ರತಿನಿಧಿ, ಭೌತಿಕ ಸಂಪತ್ತಿನ ಪ್ರತಿನಿಧಿ, ಜ್ಞಾನ ಸಂಪತ್ತಿನ ಪ್ರತಿನಿಧಿ, ಹೀಗೆ ಯಾವ ಸಂಪತ್ತು ರಾಯರಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅನೇಕ ರೀತಿಯಾದ ವಿಚಿತ್ರವಾದ ಎಲ್ಲ ರೀತಿಯಾದ ಸಂಪತ್ತುಗಳು ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರಲ್ಲಿ ಇದೆ. ಆದರೆ ಅವರನ್ನು ಭಕ್ತಿಯಿಂದ ನಾವು ಉಪಾಸನೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಎಲ್ಲ ರೀತಿಯಾದ ದಾರಿದ್ರ್ಯವನ್ನು ಪರಿಹಾರ ಮಾಡ್ತಾರಂತ ಆ ರಾಯರು. ಬರೀ ದಾರಿದ್ರ್ಯ ಅಂದ್ರೆ ಭೌತಿಕ ಸಂಪತ್ತಿನ ದಾರಿದ್ರ್ಯ ಅಂತ ಮಾತ್ರ ಅನ್ಕೋಬಾರದು. ಭೌತಿಕ ಸಂಪತ್ತು ಒಂದರ್ಥದಲ್ಲಿ ಸಂಪತ್ತಾದರೂ ಆ ಸಂಸಾರ ನಿರ್ವಹಣೆಗೆ ಸಂಪತ್ತು ಆ ಕಾರಣವಾದರೂ ಕೂಡ ಭೌತಿಕ ಸಂಪತ್ತು ಅದರ ನಿಜವಾದ ಸಂಪತ್ತು ಅಂದರೆ ಅದೊಂದು ಆಧ್ಯಾತ್ಮಿಕ ಸಂಪತ್ತು, ಜ್ಞಾನ ಸಂಪತ್ತು. ಆ ರಾಯರಿಂದ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆಗ ಮಾತ್ರ ಇನ್ನಷ್ಟು ಹೆಚ್ಚಿನ ಜ್ಞಾನ ಸಂಪತ್ತಿನ ಜೊತೆಗೆ ಭೌತಿಕ ಸಂಪತ್ತನ್ನು ಕೂಡ ಕೊಟ್ಟು ಕರುಣಿಸ್ತಕ್ಕಂಥವರಾಗ್ತಾರೆ ರಾಯರು. ಹಾಗಾಗಿ ನಾವು ನಮ್ಮ ಕೇವಲ ಭೌತಿಕ ದಾರಿದ್ರ್ಯವನ್ನು ಮಾತ್ರ ಪರಿಹಾರ ಮಾಡದೆ ನಮ್ಮಲ್ಲಿ ಇರತಕ್ಕಂತಹ ಜ್ಞಾನ ದಾರಿದ್ರ್ಯವನ್ನೂ ಕೂಡ ಪರಿಹಾರ ಮಾಡಿ ಜ್ಞಾನ ದಾರಿದ್ರ್ಯ, ಭಕ್ತಿ ದಾರಿದ್ರ್ಯ, ದಯಾ ದಾರಿದ್ರ್ಯ, ಕಾರುಣ್ಯದ ದಾರಿದ್ರ್ಯ, ಔದಾರ್ಯದ ದಾರಿದ್ರ್ಯ, ಹೀಗೆ ಅನೇಕ ರೀತಿಯಾದಂತಹ ದಾರಿದ್ರ್ಯಗಳು ಇವತ್ತಿನ ದಿನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಕ್ಕಂಥವರಾಗಿದ್ದೇವೆ. ಈ ಎಲ್ಲ ರೀತಿಯಾದ ದಾರಿದ್ರ್ಯಗಳನ್ನು ರಾಯರೇ ತಾವು ನಿಂತು ಪರಿಹಾರವನ್ನು ಮಾಡಿ ಅಂತ ವಿನಮ್ರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಕೃಷ್ಣಾವಧೂತರು ನಮಗೆ ತಿಳಿಸ್ತಾ ಇದ್ದಾರೆ.